ವೀಕ್ಷಕರೇ, ಒಂದು ವಿಚಾರ ಯಾರೂ ಕೂಡ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರುವಂತ ನಡೆದಂತ ಘಟನೆ, ಅದು ರಾಯಚೂರಿನಲ್ಲಿ ಒಂದು ಸಾವಿನ ಪ್ರಕರಣ. ಮಧು ಸಾವಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ರಾಯಚೂರಿನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಲಾಠಿ ಚಾರ್ಜ್ ನಡೆದಿದೆ. ಮಧು ಪತ್ತಾರ್ ಸಾವಿಗೆ ನ್ಯಾಯಕ್ಕಾಗಿ ವಿದ್ಯಾರ್ಥಿಗಳು ತೀವ್ರವಾದಂತಹ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಅಲ್ಲಿಯ ವಿದ್ಯಾರ್ಥಿಗಳು. ಆದರೆ ಪ್ರತಿಭಟನೆ ವೇಳೆ ಪೊಲೀಸರ ಮೇಲೆ ಚಪ್ಪಲಿ ಎಸೆದಿದ್ದಾರೆ ವಿದ್ಯಾರ್ಥಿಗಳು. ಉದ್ರಿಕ್ತರನ್ನ ಚದುರಿಸಲು ಪೊಲೀಸರಿಂದ ಲಾಠಿ ಪ್ರಹಾರ ಮಾಡಲಾಗಿದೆ. TV5 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ತಾವು ಕೂಡ ಘಟನೆಯನ್ನು ಗಮನಿಸಬಹುದು. ಪೊಲೀಸರು ಯಾವ ರೀತಿ ಲಾಠಿ ಚಾರ್ಜ್ ನಡೆಸ್ತಾ ಇದ್ದಾರೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅಫ್ಕೋರ್ಸ್ ಇಂತಹ ಒಂದು ಅನುಮಾನಾಸ್ಪದ ಸಾವು ಮತ್ತು ಖಂಡನೀಯವಾದಂತಹ ಸಾವನ್ನ ಗಮನಿಸಿದಾಗ ನಿಜಕ್ಕೂ ಅದಕ್ಕೆ ನ್ಯಾಯ ಸಿಗಬೇಕು. ಆ ನ್ಯಾಯ ಸಿಗದೇ ಇದ್ದಾಗ ತನಿಖೆ ನಿಷ್ಪಕ್ಷಪಾತವಾಗಿ ಆಗಲಿ ಅನ್ನುವ ಉದ್ದೇಶದಿಂದ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಕೂಡ ನಡೀತಾ ಇದೆ. ಪೊಲೀಸರ ಮೇಲೆ ಒಂದಿಷ್ಟು ವಿದ್ಯಾರ್ಥಿಗಳು ಚಪ್ಪಲಿ ಎಸೆದಿದ್ದಾರೆ ಅನ್ನೋ ಮಾಹಿತಿ ಆಧಾರದ ಮೇಲೆ ಈ ಲಾಠಿ ಚಾರ್ಜ್ ನಡೆಸಲಾಗ್ತಾ ಇದೆ ಅನ್ನೋ ಒಂದು ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ನಿಮ್ಮ TV5. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ. ಈಗಾಗಲೇ ಸಾಕಷ್ಟು ದಿನಗಳಾಯಿತು, ಆದರೆ ಚುನಾವಣೆಯ ಅಬ್ಬರದ ನಡುವೆ ಜಸ್ಟಿಸ್ ಸಿಗದೆ ಹೋದರೆ ಏನಾದೀತು ಅನ್ನುವ ಅನುಮಾನ ಕೂಡ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಸಹಜವಾಗಿ ಇರುತ್ತೆ. ಯಾಕೆ ತುಂಬ ಉದ್ರಿಕ್ತ ವಾತಾವರಣ ನಿರ್ಮಾಣವಾದಂತೆ ಕಾಣ್ತಾ ಇದೆ. ಏನು ನಡೀತಾ ಇದೆ, ಯಾಕೆ ಪರಿಸ್ಥಿತಿ ಈ ರೀತಿ ಆಗಿದೆ, ತಿಳಿಗೊಳಿಸೋ ಯತ್ನ ನಡೀತಾ ಇದೆಯಾ ಸ್ಥಳದಲ್ಲಿ? ನೀಲಕಂಠ ಸ್ವಾಮಿ. ಹೌದು ರಾಘವ್ ಸೂರ್ಯ, ಈಗ ಹೇಳ್ಬೇಕು ಅಂತಂದ್ರೆ ವಿದ್ಯಾರ್ಥಿಗಳು ಬೆಳಗ್ಗೆಯಿಂದಲೂ ಕೂಡ ಯಾಕೆ ಸಾಕಷ್ಟು ದಿನಗಳಿಂದ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರು. ಇದೀಗ ಇವತ್ತು ಎಲ್ಲಾ ಸಂಘಟನೆಗಳು ಅಂದ್ರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿ ಸಂಘಟನೆಗಳು ಎಲ್ಲರೂ ಕೂಡಿ ವಿದ್ಯಾರ್ಥಿಗಳ ಜೊತೆ ಸೇರಿ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಸೇರಿ ಬೆಳಗ್ಗೆಯಿಂದಲೂ ಕೂಡ ರೋಡಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಗರದ ಪ್ರಮುಖ ರಸ್ತೆಗಳಲ್ಲಿ ರ್ಯಾಲಿ ಮೂಲಕ ಬಂದು ಜಿಲ್ಲಾಧಿಕಾರಿಗಳಿಗೆ ಮೆಮೊರಂಡಮ್ ಅನ್ನ ಕೊಡಕ್ ಬರ್ತಾರೆ. ಮೆಮೊರಂಡಮ್ ಅನ್ನ ಕೊಡಕ್ ಬಂದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಇರೋದ್ರಿಂದ ಇಲ್ಲಿ ಕಂಟ್ರೋಲ್ ಮಾಡಕ್ ಆಗದಷ್ಟು ವಿದ್ಯಾರ್ಥಿಗಳು, ಸುಮಾರು 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರೋದ್ರಿಂದ ಇಲ್ಲಿ DC ಕಚೇರಿಯಲ್ಲಿ ಅಂದ್ರೆ ಜಿಲ್ಲಾಧಿಕಾರಿಗಳು ಬಂದು ಮೆಮೊರಂಡಮ್ ತಗೊಳ್ಳೋದಕ್ಕೂ ಕೂಡ ತಡವಾಗುತ್ತೆ, ಬೇಗ ಬರಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿ ಪೊಲೀಸರ ಮಾತನ್ನು ಕೇಳಿದೆ ಕೂಡ ಕೆಲ ಕಿಡಿಗೇಡಿಗಳು ಅಂದ್ರೆ ಗುಂಪಿನಲ್ಲಿರ್ತಕ್ಕಂಥ ಕೆಲ ವಿದ್ಯಾರ್ಥಿಗಳು ಪೊಲೀಸರ ಮೇಲೆ ಕಲ್ಲು, ಚಪ್ಪಲು ಮತ್ತು ವಾಟರ್ ಬಾಟಲ್ಗಳನ್ನ ಎಸೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅಂದ್ರೆ ಬಿಸಿಲಿನ ತಾಪದ ಮಧ್ಯೆಯೂ ಕೂಡ ನಮ್ಮನ್ನ ಕಾಯಿಸ್ತಾ ಇದ್ದೀರಿ, ಯಾಕೆ ಬೇಗ ಬರ್ತಾ ಇಲ್ಲ ಅಧಿಕಾರಿಗಳು ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಗಳು ಆಕ್ರೋಶಗೊಂಡು ಚಪ್ಪಲಿ ಎತ್ತಿರೋದ್ರಿಂದ ಪೊಲೀಸರು ಅನಿವಾರ್ಯವಾಗಿ ವಿದ್ಯಾರ್ಥಿಗಳ ಮೇಲೆ ಅಂದ್ರೆ ಗುಂಪು ಚದುರಿಸೋದಕ್ಕೆ ಒಂದಷ್ಟು ಲಘು ಲಾಠಿ ಪ್ರಹಾರ ಮಾಡ್ಬೇಕಂತ ಅನಿವಾರ್ಯ ಕೂಡ ಬಂದಿತ್ತು. ಈಗ ಮತ್ತೆ ಶಾಂತಯುತವಾಗಿ ತಿಳಿಯಾಗಿರೋದ್ರಿಂದ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಮೆಮೊರಂಡಮ್ ಸ್ವೀಕರಿಸಿ ಮಧು ಪತ್ತಾರ್ ಅವರ ಒಂದು ಸಾವಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಈಗಾಗಲೇ CID ಅವರು ಕೂಡ ತನಿಖೆಯನ್ನ ಚುರುಕು ಮಾಡಿರ್ತಕ್ಕಂಥದ್ದು. ಸಾಧ್ಯವಾದಷ್ಟು ಬೇಗ ನಾವು ಈ ಒಂದು ಸಾವಿಗೆ ನ್ಯಾಯವನ್ನು ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿ ಜಿಲ್ಲಾಧಿಕಾರಿಗಳು ಪ್ರತಿಭಟನಾಕಾರರಿಗೆ ನೀಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ನೀಲಕಂಠ ಸ್ವಾಮಿ. ವೀಕ್ಷಕರೇ,